ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಜಿತ್ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ಆವಾಗ ಭೂಮಿ ರೂಮ್ ಒಳಗಡೆ ಬರ್ತಾಳೆ. ಬಂದುಬಿಟ್ಟು ಇಮಿಡಿಯೇಟ್ಲಿ ಅವಳನ್ನ ಹಾಸ್ಕೊಂಡು ಅವಳ ಪಡೆಗಳು ಮಲ್ಕೊತಾಳೆ. ಏನಿದು ಇಷ್ಟು ಬೇಗ ಮಲ್ಕೊತಾ ಇದ್ದಾಳಲ್ಲ, ತೊಪ್ಪೆ ತೊಪ್ಪೆ ಅಂತ ಕರಿತಾನೆ. ಈ ಕಡೆ ತಿರುಗಿ ನೋಡ್ಬಿಟ್ಟು, ಏನು ಯಾರನ್ನೋ ಕರಿತಾ ಇದ್ದೀರಾ ಅಂತ ಕೇಳ್ತಾಳೆ. ಅಯ್ಯೋ, ನಾನು ನಿನ್ನೆ ಕರೆದಿದ್ದು, ನಿನ್ನೆ ತೊಪ್ಪೆ ಅಂತ ಕರೆದಿದ್ದು ಅಂತ ಹೇಳ್ತಾನೆ. ಏನಿದು, ನನಗೆ ಏಕೆ ತೊಪ್ಪೆ ಅಂತ ಕರಿತಾ ಇದ್ದೀರಾ ಅಂತ ಕೇಳ್ತಾಳೆ. ನೀನು ನನಗೆ ಹತ್ರ ಯಾವ್ದಾರ ವಿಷಯನ ಮುಚ್ಚಿಕ್ತಾ ಇದೆಯಾ ಅಂತ ಕೇಳ್ತಾನೆ. ನಾನು ಯಾವ ವಿಷಯನೂ ಮುಚ್ಚುತ್ತಾ ಇಲ್ಲಪ್ಪ, ನನಗೆ ತುಂಬ ನಿದ್ದೆ ಬರ್ತಾಯಿದೆ, ನಾನು ಮಲ್ಕೋಬೇಕು ಅಂದ್ಬಿಟ್ಟು ಆ ಕಡೆ ತಿರ್ಕೊಂಡು ಕಂಬಳಿ ಗೊಬ್ಬರ ಹಾಕ್ಕೊಂಡು ಮಲ್ಕೊತಾಳೆ. ಮಲ್ಕೊಂಡು, ಅಯ್ಯೋ ಸಾಹೇಬರು ನನ್ನ ಅನುಮಾನದಿಂದ ನೋಡ್ತಾ ಇದ್ದಾರೆ, ಬಾಯಿ ಬೇಕಾದರೆ ನನ್ನ ಹತ್ರ ನೀಟಾಗಿ ಮನೇಲಿ ನಾನು ಅವ್ರ ಹತ್ರ ಪ್ರಮಾಣ ತಗೊಂಡು ನಾನು ಅವ್ರನ್ನ ಬಿಡಿಸೋದಕ್ಕೆ ಹೇಳಿದ್ದನ್ನು ಬಾಯಿ ಬಿಡಿಸ್ಬಿಡ್ತಾರೆ, ನಾನು ತುಂಬ ಹುಷಾರಾಗಿರ್ಬೇಕಪ್ಪ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಡ್ತಾಳೆ. ಆವಾಗ ಇಲ್ಲೇನೋ ನಡೀತಾ ಇದೆ, ನಾನು ಆದಷ್ಟು ಬೇಗ ತಿಳ್ಕೊತೀನಿ ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ. ಅಜಿತ್ ಸದಾನಂದ್ಗೆ ಫೋನ್ ಮಾಡ್ತಾನೆ. ರೀ ಸದಾನಂದ್, ಆ ಸಾಂತ್ವನ ಕೇಂದ್ರದಿಂದ ದೇವಯ್ಯನಿ ಅವ್ರನ್ನ ಕರ್ಕೊಬನ್ನಿ, ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಮೋಸ್ಟ್ಲಿ ಕೋರ್ಟಲ್ಲಿ ಇವಾಗ ಅವ್ರಿಗೆ ನ್ಯಾಯಾಂಗದ ಜುಡಿಷರಿ ಕಂಟ್ರೋಲಿಗೆ ಕೊಡ್ಬೋದು, ನೀವು ಕರ್ಕೊಬನ್ನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಸ್ಟೇಷನ್ಗೆ ಬರ್ತಾನೆ. ಅವ್ರನ್ನ ಕರ್ಕೊಂಬರ್ರಿ ಅಂತ ಹೇಳ್ತಾನೆ. ಸದಾನಂದು, ಬನ್ನಿ ನಿಮಗೆ ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಂತ ದೇವಯಾನಿನ ಆಚೆ ಕರ್ಕೊಂಬರ್ತಾರೆ. ಆವಾಗ ಇದು ಹ್ಯಾಂಡ್ಸ್ ಕಪ್, ಇದನ್ನು ಹಾಕ್ಕೊಳ್ಳೇಬೇಕು, ನಿಮ್ಮನ್ನ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ನೀವು ಇದನ್ನು ಹಾಕ್ಕೊಂಡ್ಲೇ ಬರಬೇಕು, ಇದು ಪ್ರೋಟೋಕಾಲ್ ಅಂತ ಹೇಳ್ತಾನೆ. ಆವಾಗ ಕಾನ್ಸ್ಟೇಬಲ್ ಅವಳ ಕೈಗೆ ಕೋಳ ಹಾಕ್ತಾರೆ. ಕೋಳ ಹಾಕ್ಕೊಂಡಾದ್ಮೇಲೆ ಕರ್ಕೊಂಬರ್ತಾ ಇರ್ತಾರೆ ಆಚೆ ಕಡೆಗೆ. ಆಚೆ ಕರ್ಕೊಂಬರ್ತಾ ಇರ್ಬೇಕಾದ್ರೆ ಶ್ರವಣ್ ಕಾರ್ ಬರುತ್ತೆ. ಶ್ರವಣ್ ಕಾರಿಂದ ಇಳಿದ್ಬಿಟ್ಟು, ಏನಿದು ಇವರೆಲ್ಲ ಬಂದಿದ್ದಾರಲ್ಲ ಅಂತ ಅಜಿತ್ ಆಶ್ಚರ್ಯದಿಂದ ಅವ್ರನ್ನ ನೋಡ್ತಾ ಇರ್ತಾನೆ. ನಚಿಕೇತ್ ಕೇಳು ಅಂತ ಹೇಳ್ತಾನೆ. ನಚಿಕೇತ್, ನಾವು ದೇವನಿಯತೆನ ಬೇಲ್ಕೊಟ್ಟು ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಂತ ಹೇಳ್ತಾರೆ. ಏನು ಮಾಡೋದು ಕೊಟ್ಟಿದ್ದೀರಾ, ಅವ್ರೇನು ಮಾಡಿರೋದು ಸಣ್ಣ ಪುಟ್ಟ ತಪ್ಪಲ್ಲ, ನಾವು ಬೇಲ್ಕೊಟ್ಬಿಟ್ಟು ಬಿಡಿಸ್ಕೊಂಡು ಹೋಗ್ಬಿಡೋದಕ್ಕೆ. ಅವ್ರು ಮಾಡಿರೋದು ಅಟೆಂಪ್ಟ್ ಟು ಮರ್ಡರ್ ಮಾವ. ಅವರು ಶಾರದಾತ್ಯನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನೀವೇನಾದರೂ ಅವ್ರನ್ನ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ನೀವು ಶಾರದಾತ್ಯಗೆ ಮಾಡೋ ಮೋಸ ಆಗುತ್ತೆ. ನೀವು ಈ ಥರ ತಪ್ಪಂತೂ ಮಾಡಬೇಡಿ, ನೀವು ಈ ಥರ ತಪ್ಪು ಮಾಡೋದು ಒಳ್ಳೇದಲ್ಲ, ನೀವು ಅವ್ರನ್ನ ಮನೆ ಕರ್ಕೊಂಡು ಹೋದರೆ ತುಂಬ ಕಷ್ಟಗಳಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಮಿಸ್ಟರ್ ಅಜಿತ್, ನಾವು ನ್ಯಾಯಾಂಗದ ಪ್ರಕಾರ ನಾವು ಅವ್ರಿಗೆ ಬೇಲ್ ಅಪ್ಲೈ ಮಾಡಿ ತೊಗೊಂಬಂದಿದ್ವಿ, ಇದನ್ನು ನೀವು ತೊಗೊಂಡು ಅವ್ರನ್ನ ಫಾರ್ಮಲಿ ಅವ್ರನ್ನ ರಿಲೀಸ್ ಮಾಡಿ ಅಂತ ಹೇಳ್ತಾನೆ. ಆವಾಗ ಬೇಲ್ನ ತೊಗೊಂಡು ಎಲ್ಲ ಅಬ್ಸರ್ವ್ ಮಾಡಿಬಿಟ್ಟು, ಸರಿ ಇದಕ್ಕೆಲ್ಲ ನಮ್ಮ ಹತ್ರ ಕೆಲವೊಂದು ಫಾರ್ಮಾಲಿಟೀಸ್ ಇದೆ, ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಕರ್ಕೊಂಡೋಗಿ ಅವರಂತೆ ಬನ್ನಿ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾನೆ. ದೇವನಿಗೆ ಫುಲ್ ಖುಷಿ ಆಗ್ತಾ ಇರುತ್ತೆ. ಕೊನೆಗೂ ನನಗೆ ಬೇಲ್ ಅಪ್ಲೈ ಮಾಡಿ ನನ್ನ ಮನೆ ಕರ್ಕೊಂಡು ಹೋಗೋ ಟೈಮ್ ಬಂತಲ್ಲ ಅಂತ ಫುಲ್ ಖುಷಿ ಪಡ್ತಾ ಇರ್ತಾಳೆ. ಅವಳನ್ನ ಮನೆಗೆ ಕರ್ಕೊಂಡು ಬರ್ತಾರೆ. ಮನೆಗೆ ಬಂದಾದ್ಮೇಲೆ ಶ್ರವಣ್ ಒಳಗಡೆಗೆ ಬರ್ತಾನೆ. ಬರ್ತಿದ್ದಂಗೆ ಭೂಮಿ ಕೇಳ್ತಾ ಇರ್ತಾಳೆ, ಸಾಹೇಬ್ರೆ ಎಲ್ಲಿ ದೇವನಿಯಮ್ಮ ಅಂತ. ಆವಾಗ ದೇವನಿಯನ್ನು ಒಳಗಡೆ ಎಂಟ್ರಿ ಆಗ್ತಾಳೆ. ಆವಾಗ ದೇವನಿ ಬರ್ತಿದ್ದೊಳನೆ ಫಸ್ಟ್ ಅವ್ರ ಅತ್ತೆ ಹತ್ರ ಹೋಗ್ತಾಳೆ. ಅತ್ತೆ ಹತ್ರ ಹೋಗ್ಬಿಟ್ಟು, ತುಂಬ ಟ್ಯಾಂಕ್ಸ್ ಅತ್ತೆ, ನೀವು ನಾನು ಒಬ್ಬಳು ಕೊಲೆಗಾತಿ ಮಗಳು ಅಂತ ಅಪಾದನೆ ತಗೊಂಡಿದ್ರು ನನ್ನ ಮಗಳನ್ನ ಈ ಮನೆ ಸೊಸೆ ಮಾಡ್ಕೊಂಡ್ರಲ್ಲ, ತುಂಬ ಟ್ಯಾಂಕ್ಸ್. ನಾನು ರಮಣ್ ಸತ್ತೋದಾಗ ಫಸ್ಟು ನಾನು ಅವ್ರ ಮನೆಗೆ ಹೋಗ್ದೇನೆ, ಫಸ್ಟು ನಾನು ಈ ಮನೇಲಿ ಇದ್ದಿದ್ದೆ, ನೀವಿದ್ದೀರಾ ಅನ್ನೋ ಒಂದು ಧೈರ್ಯದ ಮೇಲೆ ನೀವು ನಿಜವಾಗ್ಲೂ ನೀವು ನಂಬಿಕೆನ ಉಳಿಸ್ಕೊಂಡ್ಬಿಟ್ರಿ, ತುಂಬ ಟ್ಯಾಂಕ್ಸ್ ಆತೆ ಅಂತ ಕೇಳ್ಕೊತಾ ಇರ್ತಾಳೆ. ಅದಾದಮೇಲೆ ನೆಕ್ಸ್ಟು ರಾಮ ಹತ್ರ ಬರ್ತಾಳೆ. ರಾಮ ಹತ್ರ ಬಂದ್ಬಿಟ್ಟು, ರಾಮಣ್ಣ ನೀವೂ ಅಷ್ಟೇ, ನಾನು ಇಂಥ ಅಪಾದನೆಯನ್ನು ಹೊತ್ಕೊಂಡಿದ್ರು ನನ್ನ ಮಗಳನ್ನ ನಿಮ್ಮ ಸೊಸೆಯಾಗಿ ಮಾಡ್ಕೊಂಡ್ರಿ, ನಾನು ನಿಮ್ಮ ಬೀಗತಿಯಾಗಿ ಮಾಡ್ಕೊಂಡಿದ್ದಕ್ಕೆ ತುಂಬ ಟ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ರಾಮ್ ಏನು ರಿಯಾಕ್ಟ್ ಮಾಡೋದಿಲ್ಲ, ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ಆವಾಗ ನೆಕ್ಸ್ಟು ಶ್ರವಣ್ ಹತ್ರ ಮಾತಾಡೋದಕ್ಕೆ ಅಂತ ಬರ್ತಾಳೆ ಭಾವ ಅಂತ. ಆವಾಗ ಶ್ರವಣ್ಗೆ ತುಂಬ ಕೋಪ ಬರುತ್ತೆ. ನೋಡು ದೇವಯಾನಿ, ನಿನ್ನ ನಾಟಕ ನನ್ನ ಹತ್ರ ಇಟ್ಕೊಬೇಡ, ನನ್ನ ತಮ್ಮ ಡ್ರಗ್ಸ್ ಕೇಸಲ್ಲಿ ಸಿಗಾಕೊಂಡಾಗ್ಲೂ ಅಷ್ಟೇ, ಮತ್ತೆ ನೀನು ಅದೇ ಸಮಸ್ಯೆನೇ ಮತ್ತೆ ರಿಪೀಟ್ ಆಗೋ ಥರ ಮಾಡಿಬಿಟ್ಟೆ. ಅವನೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ, ಇಲ್ಲಿ ನಮ್ಮ ಮನೆಯಲ್ಲೂ ಅದೇ ಥರ ಸನ್ನಿವೇಶ ಬರೋ ಥರ ಮಾಡಿಬಿಟ್ಟೆ ನೀನು. ನಾನು ನಮ್ಮ ಮನೆ ಮರ್ಯಾದೆನೆಲ್ಲ ಕಾಪಾಡಬೇಕು ಅಂತ ಒಂದೇ ಒಂದು ಕಾರಣದಕ್ಕೆ ನಿನ್ನ ರಿಲೀಸ್ ಮಾಡಿಸಿದ್ದೀನಿ, ನಿನಗೆ ಬೇಲ್ ಕೊಡೋದಕ್ಕೆ ಒಪ್ಕೊಂಡೆ. ಆದರೆ ನಿನಗೆ ಇದಕ್ಕೂ ಮೀರಿ ನನಗೆ ಯಾವುದೂ ನಾನು ನಿನ್ನ ನಂಬೋದಿಲ್ಲ. ನೀನು ಇನ್ಯಾವತ್ತೂ ನನ್ನ ಶಾರದಾ ಅಕ್ಕಪಕ್ಕನೂ ಬರ್ಕೊಡ್ದು, ಅವಳ ವಿಷಯಕ್ಕೆ ಏನಾರು ಬಂತು ಅಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ. ನಾನು ಬರೀ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಬೇಡ, ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ ಅಂತ ಅನ್ಕೋ ಅಂತ ಹೇಳ್ಬಿಟ್ಟು ಶ್ರವಣ್ ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ಅವಳಿಗೆ ದುಃಖ ಆಗಿರೋ ಥರ ನಾಟಕ ಮಾಡ್ತಾ ಇರ್ತಾಳೆ. ಭೂಮಿ, ನೋಡಮ್ಮ ನನ್ನನ್ನು ಎಲ್ಲ ಯಾವ ಥರ ಟ್ರೀಟ್ ಮಾಡ್ತಿದ್ದೀರಿ ಅಂತ, ನೀನು ಒಬ್ಬಳು ಕೊಲೆಗಾತಿ ಅನ್ನೋ ಥರ ಟ್ರೀಟ್ ಮಾಡ್ತೀಯ ನನ್ನ, ನೀನಾದರೂ ನಂಬ್ತೀಯ ಅಲ್ವಾ ನನ್ನ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಭೂಮಿ ತಪ್ಕೊಂಡುಗಳು ಅಂತ ಅಳ್ತಾ ಇರ್ತಾಳೆ. ಆವಾಗ ಅವಳಿಗೆ ಖುಷಿ ಆಗ್ತಾ ಇರುತ್ತೆ. ನಾನು ನಿಮ್ಮನ್ನ ನಂಬ್ತೀನಿ ದೇವಯಾನಿಯಮ್ಮ, ಇಲ್ಲಿ ಯಾರು ನಂಬಿಲ್ಲ ಅಂದ್ರೂ ನಾನು ನಿಮ್ಮನ್ನ ನಂಬ್ತೀನಿ ಅಂತ ಹೇಳ್ತಾ ಇರ್ತಾಳೆ.
ಬರ್ತಾಳೆ ಅವಳಿಗೆ. ಅಂಜನನ್ನು ತಪ್ಕೊಳ್ಳೋದಕ್ಕೆ ಅಂತ ದೇವಯಾನಿ ಹೋಗ್ತಾಳೆ. ಅವಳು ಅಲ್ಲೇ ತಡೆದ್ಬಿಟ್ಟು ಅವಳು ನಚಿಕೇತ ಹತ್ರ ಹೋಗ್ತಾಳೆ. ನಚಿಕೇತ ಹತ್ರ ಹೋಗ್ಬಿಟ್ಟು, ನಚ್ಚಿ ನಂಗೆ ತುಂಬ ತಲೆನೋವ್ತಾ ಇದೆ, ಯಾವ್ದಾರ ಮಾತ್ರೆ ಇದ್ರೆ ಕೊಡು ಅಂತ ಹೇಳ್ತಾಳೆ. ಆವಾಗ ನಚಿಕೇತ ಹೋಗ್ಬಿಟ್ಟು ಅಲ್ಲಿ ರಾಯರ್ ತೆಗ್ದು ಅಲ್ಲಿರೋ ಮಾತ್ರೆನ ತೆಗೆದು ಕೊಡ್ತಾನೆ. ಮಾತ್ರೆ ನೀಸ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಆವಾಗ ದೇವಯಾನಿ ಮಾತಾಡ್ಸೋದಕ್ಕೆ ಅಂತ ಹೋಗ್ತಾಳೆ. ಮಾತಾಡ್ದೇನೆ ಅಲ್ಲಿಂದ ಅವಳು ಮೇಲ್ಗಡೆ ರೂಮ್ಗೆ ಹೊಂಟೋಗ್ಬಿಡ್ತಾಳೆ. ಆವಾಗ ನನ್ನ ಮಗಳೂ ನನ್ನ ಮಾತಾಡಿಸ್ತಾ ಇಲ್ಲ, ಎಂಥ ಪರಿಸ್ಥಿತಿ ನಾನು ತಂದ್ಕೊಂಡ್ಬಿಟ್ಟೆ ಅಂತ ಅಲ್ಲೇ ಕಟ್ಟೆ ಮೇಲೆ ಕೂತ್ಕೊಂಡು ಅಳ್ತಾ ಇರ್ತಾಳೆ. ರಾಮ್ ಅಲ್ಲಿಗೆ ಬರ್ತಾನೆ. ಅಪೇಕ್ಷಂಗೆ ಯಾವುದೋ ಕಾಲ್ ಬರುತ್ತೆ, ಅವಳು ಮಾತಾಡ್ಕೊಂಡು ಹೊಂಟೋಗ್ಬಿಡ್ತಾಳೆ. ಆಮೇಲೆ ದೇವಯಾನಿ ಎದ್ಬಿಟ್ಟು ಅವಳು ರೂಮ್ಗೆ ಹೋಗ್ತಾಳೆ. ರೂಮಿಗೆ ಬರ್ತಿದ್ದಂಗೆ ಅವಳದು ತಾಲಿನ ಇಟ್ಕೊಂಡು ನೋಡ್ಬಿಟ್ಟು, ಹ್ಯಾಪಿ ಮ್ಯಾರಿಡ್ ಲೈಫ್ ಪುಟಿ, ನಿನ್ನ ಮದುವೆ ಆಗಿದ್ದು ನೋಡಿ ನಂಗೆ ತುಂಬ ಸಂತೋಷ ಆಯಿತು ಅಂತ ಹೇಳ್ತಾಳೆ. ನೀನು ಯಾಕೆ ಬಂದೆ ಇಲ್ಲಿಗೆ, ನೀನು ಯಾಕೆ ಬಂದಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಅವಳು ಶಾಕಲ್ಲಿ ನೋಡ್ತಾ ಇರ್ತಾಳೆ. ಆವಾಗ ಸೈಡಿಗೆ ಹೋಗ್ಬಿಟ್ಟು ಅಲ್ಲಿ ಅಪೋಸಿಟಲ್ಲಿ ನಿಂತ್ಕೊಂಡು ನಗ್ತಾ ಇರ್ತಾಳೆ. ನೀನು ಯಾವ ಕೊಲೆನೂ ಮಾಡಿಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು, ನಮ್ಮ ಯಾವ ಕೊಲೆ ಮಾಡಿದ್ರು ಅದಕ್ಕೆ ಬೇಕಾಗಿರೋ ಸಾಕ್ಷಿಗಳನ್ನ ಉಳಿಸೋದಿಲ್ಲ ಅಂತಲೂ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ನಗ್ತಾ ಇರ್ತಾಳೆ. ಅವರಿಬ್ಬರು ತಪ್ಕೊಂಡು ಸೂಪರ್ ಮಗಳೇ, ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದೆ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ. ಸೀನಲ್ಲಿ ಅಂಜನಾ ಅವ್ರ ಅಪ್ಪನ ಜೊತೆ ಇರೋ ಹುಡುಗಿ ಫೋಟೋನ ಇಟ್ಕೊಂಡು ನೋಡ್ತಾ ಇರ್ತಾಳೆ. ಯಾರು ಮಾಮ್ ಇದು ಇಷ್ಟು ಕ್ಲೋಸ್ ಆಗಿ ಅಪ್ಪನ ಜೊತೆ ನಿಂತ್ಕೊಂಡಿದ್ದಾಳೆ ಅಂತ ಕೇಳ್ತಾ ಇರ್ತಾರೆ. ಆವಾಗ ದೇವೇನಿ ಹೇಳ್ತಾಳೆ, ಇವಳು ರೋಸಿ ಅಂತ, ಅದು ರಮಣ್ ಜೊತೆನೇ ಕ್ಲಾಸ್ಮೇಟ್, ಅವ್ರ ಜೊತೆನೇ ಓದಿದ್ದು. ಅವಳು ಅವ್ರನ್ನ ಲವ್ ಮಾಡ್ತಾ ಇದ್ಲು, ಆದರೆ ರಮಣ್ ಲವ್ ಮಾಡ್ತಾ ಇರಲಿಲ್ಲ. ರಮಣ್ಣು ನನ್ನನ್ನು ಬಿಟ್ಟು ಇನ್ನು ಯಾರನ್ನೂ ಕಣ್ಣೆತ್ತೂ ನೋಡ್ತಾ ಇರಲಿಲ್ಲ, ಅಷ್ಟೊಂದು ಒಳ್ಳೆಯವರು. ಆದರೆ ಇವಳ್ದು ಒನ್ ಸೈಡೆಡ್ ಲವ್. ಅವಳು ಲವ್ ಮಾಡಿ ಕೊನೆಗೆ ಅವ್ರ ಆಫೀಸಲ್ಲೇ ಅವ್ರ ಪರ್ಸ್ನಲ್ ಸೆಕ್ರೆಟರಿಯಾಗಿ ವರ್ಕ್ ಮಾಡ್ತಾ ಇದ್ಲು. ಒಂದು ದಿನ ಬಂದ್ಬಿಟ್ಟು ರಮಣ್ ಸತ್ತಾದ್ಮೇಲೆ ನಾನು ಹೋಗಿ ಇದು ಈ ಕೊಲೆಗೆಲ್ಲ ಶ್ರವಣೆ ಕಾರಣ ಅಂತ ಹೇಳಿದ್ರೆ, ಇಲ್ಲ ರಮಣ್ ಕೊಲೆಗೆ ನೀನು ಕಾರಣ, ಅದಕ್ಕೆ ಬೇಕಾಗಿರೋ ಸಾಕ್ಷಿಗಳೆಲ್ಲ ನನ್ನ ಹತ್ರ ಇದೆ, ನಾನು ಹೋಗಿ ಶ್ರವಣ್ಗೆ ಹೇಳ್ತೀನಿ, ನಿನ್ನ ಅರೆಸ್ಟ್ ಮಾಡಿಸ್ತೀನಿ ಅಂತ ಅವಾಗಲೇ ನನಗೆ ಎದುರಿಸಿದ್ಲು. ನೀನು ಯಾಕೆ ಶ್ರವಣ್ಗೆ ಹೋಗಿ ಹೇಳ್ತೀಯಾ, ಹೋಗಿ ಡೈರೆಕ್ಟಾಗಿ ದೇವ್ರಿಗೆ ಹೇಳ್ಬಿಡು ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ಅವಳನ್ನ ಮೇಲ್ಗಡೆ ಕಲ್ಸ್ಕೊಟ್ಟೆ ಅಂತ ಹೇಳ್ತಾಳೆ. ಸೂಪರ್ ಬಿಡು ಮಾಮ್ ಅಂತ ಹೇಳ್ತಾ ಇರ್ತಾಳೆ. ಬಟ್ ಈ ಫೋಟೋ ನಿನಗೇನು ಹೆಲ್ಪ್ ಮಾಡುತ್ತೆ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ, ಈ ಫೋಟೋನೇ ಈಗ ನನಗೆ ಆಂಟಿಸಿಪೇಟರಿ ಬೇಲ್ ಥರ ಹೆಲ್ಪ್ ಮಾಡುತ್ತೆ. ನೀನು ಏನು ಮಾಡು ಗೊತ್ತಾ, ನಾನು ಈ ಫೋಟೋನ ತೆಗ್ದು ನಿಮ್ಮ ಅಪ್ಪನ ಫೋಟೋ ಹಿಂದಗಡೆ ಇಟ್ಟಿರ್ತೀನಿ. ಈ ವಿಷಯನ ಇಲ್ಲಿಗೆ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಪುಟಿ. ನೀನು ಅಜಿತ್ ಅಷ್ಟೊಂದು ಸುಲಭವಾದವನು ಅಂತ ಅನ್ಕೊಂಬೇಡ. ಅವನಿಗೆ ಇವಾಗ ಇದ್ರ ಮೇಲೆಲ್ಲ ಡೌಟ್ ಬಂದಿದೆ ಅಂದರೆ ಒಂದಲ್ಲ ಒಂದು ದಿವಸ ಶಾರದಾ ಕೊಲೆ ವಿಷಯದಲ್ಲಿ ನಾನು ಅರೆಸ್ಟ್ ಮಾಡೋದಕ್ಕೆ ಅಂತ ಬಂದೇ ಬರ್ತಾನೆ. ನಾನು ಯಾವಾಗ ಅರೆಸ್ಟ್ ಮಾಡ್ತಾನೋ ಆವಾಗ ಇದು ಆಂಟಿಸಿಪೇಟರಿ ಬೇಲ್ ಥರ ವರ್ಕ್ ಆಗುತ್ತೆ. ನೀನು ಮದುವೆ ಆದ್ರೂ ಇಲ್ಲಾಂದರೆ ಮದುವೆಗೆ ಮುಂಚೆನೇ ನನ್ನ ಅರೆಸ್ಟ್ ಮಾಡಿದ್ರು, ನಿನ್ನ ಮದುವೆ ಮಾಡಿಸ್ತಾರಲ್ಲ, ಮದುವೆ ಮಾಡಿಸಾದ್ಮೇಲೆ ನೀನು ಇಲ್ಲಿ ಆಶೀರ್ವಾದ ತೊಗೊಳೋದಕ್ಕೆ ಬರ್ತೀಯಲ್ಲ, ಆವಾಗ ಈ ಫೋಟೋ ಅವ್ರ ಕೈಗೆ ಸಿಗೋ ಥರ ನೀನು ಮಾಡು ಸಾಕು. ಆಮೇಲೆ ಎಲ್ಲ ನಾವು ಅಂದ್ಕೊಂಡಂಗೆ ನಡ್ಕೊಂಬರುತ್ತೆ ಅಂತ ಹೇಳಿರ್ತಾಳೆ. ಅವ್ರು ಅಂದ್ಕೊಂಡಂಗೆ ಎಲ್ಲ ವಿಷಯಗಳು ಅವ್ರು ಅಂದ್ಕೊಂಡಂಗೆ ನಡೆಯುತ್ತೆ. ನೆಕ್ಸ್ಟ್ ಸೀನಲ್ಲಿ ಅಮ್ಮ ಮಗಳು ಇಬ್ಬರು ಖುಷಿಯಾಗಿ ಎಲ್ಲ ನಾವು ಅಂದ್ಕೊಂಡಂಗೆ ಆಯ್ತಲ್ಲ ಅಂತ ಖುಷಿ ಪಡ್ತಾ ಇರ್ತಾರೆ. ಏನು ಪುಟಿ, ನೀನು ಇಷ್ಟೊಂದು ಕಾನ್ಫಿಡೆಂಟ್ಲಿ ನೀನು ಮಾತಾಡಿದ್ದು ನೋಡಿ ನೀನು ಎಲ್ಲಿ ನನ್ನನ್ನು ಅಪೋಸ್ ಮಾಡ್ತಿದ್ಯೋ ಅಂತ ನಾನು ಅಂದ್ಕೊಂಬಿಟ್ಟೆ ಅಂತ ಹೇಳ್ತಿರ್ತಾಳೆ. ಇಲ್ಲ ಮಾಮ್, ನಾನು ನಿನ್ನ ಹೊಟ್ಟೆಲಿ ಹುಟ್ಟಿರೋದು, ನಾನು ಬಿಡ್ತೀನಾ? ನಮ್ಮ ಅಪ್ಪನ ಸಾಯಿಸೋಕ್ಕೆ ಕಾರಣ ಆಗಿದ್ದ ಈ ಶ್ರವಣ್ಣನು ಮತ್ತು ನಿನ್ನ ಜೈಲಿಗೆ ಹೋಗೋಕ್ಕೆ ಕಾರಣನಾದ ಈ ಅಜಿತನು, ಈ ಭೂಮಿ, ನನ್ನ ಮದುವೆಯಿಂದ ತಡೆದಂಥ ಭೂಮಿನೂ ಇವ್ರನ್ನ ಯಾವತ್ತೂ ನೆಮ್ಮದಿಯಾಗಿರೋಕ್ಕೆ ಬಿಡೋದಿಲ್ಲ ಮಾಮ್. ಮಹಾಭಾರತದಲ್ಲಿ ಬರೀ ಶಕುನಿನ ಮಾತ್ರ ನೋಡಿದ್ಯಾ, ಈ ಅಂಜನಾ ಶಕುನಿ 2.0 ಹೆಂಗೆ ಇರುತ್ತೆ ಅಂತ ನೋಡ್ತಾ ಇರೋ, ನಾನು ಇವ್ರನ್ನ ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿರ್ತಾಳೆ. ಅವಾಗ ಮತ್ತೆ ನೀನೇನಕ್ಕೆ ಅಲ್ಲಿ ಅವ್ರ ಮನೆಯವ್ರ ಮುಂದೆ ಎಲ್ಲ ಈ ಥರ ನಡ್ಕೊಂಡೆ ಅಂತ ಕೇಳ್ತಿರ್ತಾಳೆ. ನಮ್ಮ ಪ್ಲ್ಯಾನಲ್ಲಿ ಇರಲಿಲ್ವಲ್ಲ ಅಂತ ಕೇಳ್ತಿರ್ತಾಳೆ. ಅಯ್ಯೋ ಮಾಮ್, ನಾನೇ ಇಂಪ್ರೂವೈಸೇಷನ್ ಮಾಡಿದೆ. ಏನು ಗೊತ್ತಾ, ಇವಾಗ ನೀನು ಹಿಂಗೆ ಕೊಲೆ ಮಾಡಿದ್ಯಾ ಅಲ್ವಾ, ಈಗ ನಮ್ಮ ಮನೆಯವ್ರ ವಿರುದ್ಧ ಯಾರೇ ಬಂದ್ರೂ ನಾನು ಅವ್ರನ್ನ ಯಾವತ್ತೂ ಅಕ್ಸೆಪ್ಟ್ ಮಾಡ್ಕೊಳೋದಿಲ್ಲ, ನಾನು ಯಾವಾಗಲೂ ದೂರ ಇಡ್ತೀನಿ ಅಂತ ನಾನು ಒಂದು ಬಿಸ್ಕೆಟ್ ಹಾಕಿದ್ರೆ ಈ ಮನೆಯವರೆಲ್ಲ ಅಷ್ಟು ಈಸಿಲಿ ನನ್ನನ್ನು ನಂಬ್ಕೊಂಡ್ಬಿಡ್ತಾರೆ. ಆವಾಗ ಅವ್ರೂ ಅದೇ ಥರ ನನ್ನನ್ನು ನಂಬ್ಕೊಂಡ್ರು. ನಾನು ಅವ್ರ ಅಮ್ಮನ ವಿರೋಧಿಸ್ತೀನಿ, ನನಗೆ ಅವ್ರ ಕಂಡ್ರೆ ಇಷ್ಟ ಇಲ್ಲ ಅಂತ ನನ್ನನ್ನು ಈಸಿಯಾಗಿ ಎಲ್ಲರೂ ಸುಲಭವಾಗಿ ನಂಬೋದಕ್ಕೆ ಅಂತ ಬಂದರು. ನನಗೆ ಇವ್ರ ಮೇಲೆಲ್ಲ ಯಾವತ್ತೂ ಒಂದು ಸಾಸ್ ಗಳಷ್ಟು ಕನಿಕರ ಇಲ್ಲ ಮಾಮ್. ಇವ್ರನ್ನೆಲ್ಲರನ್ನು ಮುಗಿಸೋದೇ ನನ್ನ ಮುಂದಿನ ಗುರಿ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಸೂಪರ್ ಅಂಜು, ನೀನು ಸಿಕ್ಕಾಪಟ್ಟೆ ಅಪ್ಡೇಟ್ ಆಗಿಬಿಟ್ಟಿದ್ಯಾ, ನಿನ್ನ ಈ ಥರ ನೋಡ್ಬಿಟ್ಟು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ದೇವಯಾನಿ ಹೇಳ್ತಾ ಇರ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಹಾಗಲಕಾಯಿ ಹೊಟ್ಟೆಯಲ್ಲಿ ಮಾವಿನಕಾಯಿ ಹುಟ್ಟೋದಕ್ಕೆ ಸಾಧ್ಯನಾ? ಈ ನಾಯಿ ಯಾವತ್ತಿದ್ರೂ ಕಚ್ಚಡನೇ. ಅವ್ರ ಮುಂದೆ ಒಳ್ಳೆತನದಲ್ಲಿ ನಾಟ್ಕಾಡ್ತಾ ಇರ್ಬೇಕಾದ್ರೆ ಗೊತ್ತಾಯಿತು ಇವಳು ಏನೋ ಒಂದು ಸ್ಕೀಮ್ ಆಗ್ತಿದ್ದಾಳೆ, ಅಮ್ಮ ಮಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ. ಅದೇ ಪ್ರಕಾರನೇ ಅಮ್ಮ ಮಗಳು ಸೇರಿಕೊಂಡು ಮನೆಯವ್ರನ್ನೆಲ್ಲ ಪಕ್ರ ಮಾಡಿದ್ರು. ಇದೇ ಥರ ನಂಬಿಸಿ ಮೋಸ ಮಾಡೋರು ನಮ್ಮ ಅಕ್ಕಪಕ್ಕನೂ ತುಂಬ ಜನ ಇರ್ತಾರೆ ಫ್ರೆಂಡ್ಸ್. ನಾವು ತುಂಬ ಹುಷಾರಾಗಿರಬೇಕು. ನಾವು ಹುಷಾರಾಗಿಲ್ಲ ಅಂದರೆ ನಮ್ಮ ಲೈಫ್ಗೆ ಒಂದು ಫುಲ್ ಸ್ಟಾಪ್ ಹಾಕ್ಬಿಟ್ಟು ನಮ್ಮ ಜೀವನನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾರೆ. ಆದಷ್ಟು ನೀವು ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.